ಆತ್ಮಕ್ಕೆ ಬೆಣ್ಣೆಯಾಗಿವೆ ಎಂದು ಆತ ಹೇಳಿದ ಆತನ ಧ್ವನಿಯು ಭಾವೋದ್ರೇಕದಿಂದ ತುಂಬಿತ್ತು. ನಾನು ತುಂಬಾ ಸಮಯದವರೆಗೆ ನಿಂತ ನಂತರ ಅಂತಿಮವಾಗಿ ವಿಶ್ರಾಂತಿ ಪಡೆದ ವ್ಯಕ್ತಿಯಂತೆ ಅಥವಾ ಗಂಟೆಗಳ ಕಾಲ ತಮ್ಮ ಕಾಲುಗಳ ಮೇಲೆ ನಿಂತ ನಂತರ ಆರಾಮದಾಯಕ ಆಸನವನ್ನು ಕಂಡುಕೊಂಡ ವ್ಯಕ್ತಿಯಂತೆ ಆತಿಥೇಯರ ಮಾತುಗಳು ಬುದ್ಧಿವಂತ ಮತ್ತು ಹೆಚ್ಚು ಜ್ಞಾನವುಳ್ಳ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆದ ನಿಜವಾದ ಸಮಾಧಾನದಿಂದ ತುಂಬಿವೆ. ಬ್ರಾಹ್ಮಣನು ಉತ್ಸಾಹದಿಂದ ಮುಗುಳ್ನಕ್ಕನು, ಅವನ ಕಣ್ಣುಗಳು ಮೂಲೆಗಳಲ್ಲಿ ಮಿನುಗುತ್ತಿದ್ದವು. ನನ್ನ ಮಾತುಗಳು ನಿಮಗೆ ಸಾಂತ್ವನವನ್ನು ತಂದಿವೆ ಎಂದು ನನಗೆ ಸಂತೋಷವಾಗಿದೆ ಎಂದು ಅವನು ಹೇಳಿದನು. ಅವನ ಧ್ವನಿಯು ಬೇಸಿಗೆಯ ಗಾಳಿಯಂತೆ ಮೃದುವಾಗಿದೆ. ನಿಮ್ಮ ಹೃದಯವು ನೀತಿಯ ಹಾದಿಯಲ್ಲಿ ಸಾಗುವ ಬಯಕೆಯಿಂದ ತುಂಬಿದೆ ಮತ್ತು ಈ ಪ್ರಯಾಣದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲು ಸಾಧ್ಯವಾಗಿರುವುದಕ್ಕೆ ನನಗೆ ಗೌರವವಿದೆ. ಇಬ್ಬರು ತಮ್ಮ ಹಂಚಿಕೆಯ ತಿಳುವಳಿಕೆಯ ಉಷ್ಣತೆಯನ್ನು ಆನಂದಿಸುತ್ತಾ ಒಂದು ಕ್ಷಣ ಆರಾಮದಾಯಕ ಮೌನದಲ್ಲಿ ಒಟ್ಟಿಗೆ ಕುಳಿತಿದ್ದರು. ರಾತ್ರಿ ಕಳೆದಂತೆ ಅವರು ಸನ್ಯಾಸ ಎಂದು ಕರೆಯಲ್ಪಡುವ 4ನೇ ಜೀವನ ವಿಧಾನದ ಕರ್ತವ್ಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಅವರ ಚರ್ಚೆಯು ಭೂದೃಶ್ಯದ ಮೂಲಕ ಹರಿಯುವ ಸೌಮ್ಯವಾದ ಹೊಳೆಯಂತೆ ತಿರುಗುತ್ತದೆ ಮತ್ತು ತಿರುಗುತ್ತದೆ, ಆದರೆ ಯಾವಾಗಲೂ ಸುಲಭವಾಗಿ ಮುಂದುವರಿಯುತ್ತದೆ. ಬ್ರಾಹ್ಮಣನ ಮಾತುಗಳನ್ನು ಕೇಳುವಾಗ ಆತಿಥೇಯರ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ಅವನ ಮನಸ್ಸು ಓಯಸಿಸ್ನಲ್ಲಿ ಒಣಗಿದ ಪ್ರಯಾಣಿಕರಂತೆ ಬುದ್ಧಿವಂತಿಕೆಯಲ್ಲಿ ಕುಡಿಯುತ್ತಿತ್ತು. ರಾತ್ರಿ ಬೇಗನೆ ಕಳೆದು ಹೋಯಿತು. ಒಬ್ಬನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳಲು ಬಯಸುವ ಕನಸಿನಂತೆ ಬೆಳಿಗ್ಗೆ ಅಂತಿಮವಾಗಿ ಬಂದಾಗ ಆತಿಥೇಯನು ತನ್ನ ಆಸನದಿಂದ ಎದ್ದು ಮುಂದಿನ ದಿನಕ್ಕೆ ಸಿದ್ಧನಾಗಲು ಪ್ರಾರಂಭಿಸಿದನು. ಅವನು ಬ್ರಾಹ್ಮಣನನ್ನು ದೃಢನಿಶ್ಚಯದಿಂದ ನೋಡಿದನು. ಅವನ ಕಣ್ಣುಗಳು ಹೊಸ ಉದ್ದೇಶದಿಂದ ಉರಿಯುತ್ತಿದ್ದವು. ನನಗೆ ಬೇಕಾದ ಮಾರ್ಗದರ್ಶನವನ್ನು ನೀವು ನನಗೆ ನೀಡಿದ್ದೀರಿ, ಅವನು ದೃಢವಾದ ಆದರೆ ಗೌರವಾನ್ವಿತ ಧ್ವನಿಯಲ್ಲಿ ಹೇಳಿದನು. ನಾನು ನಿಮ್ಮ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇನೆ ಮತ್ತು ನನ್ನ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತೇನೆ. ಈ ಮಾತುಗಳೊಂದಿಗೆ ಆತಿಥೇಯನು ತನ್ನ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿದನು. ಅವನು ಬ್ರಾಹ್ಮಣನನ್ನು ಕೃತಜ್ಞತೆಯಿಂದ ತಿರಸ್ಕರಿಸಿದನು. ಅವನಿಗೆ ದೊರೆತ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ಅವನಿಗೆ ಧನ್ಯವಾದ ಹೇಳಿದನು. ಬ್ರಾಹ್ಮಣನು ತನ್ನ ಆತಿಥೇಯನು ತನ್ನ ಸಂಬಂಧಿಕರು ಮತ್ತು ಸಂಬಂಧಿಕರ ರಜೆಯನ್ನು ತೆಗೆದುಕೊಳ್ಳುವುದನ್ನು ನೋಡಿದನು. ಅವನ ಹೃದಯವು ಹೆಮ್ಮೆ ಮತ್ತು ತೃಪ್ತಿಯಿಂದ ತುಂಬಿತ್ತು. ಬ್ರಾಹ್ಮಣನು ಅಗ್ರಗಣ್ಯ ನಾಗನ ವಾಸಸ್ಥಾನಕ್ಕೆ ತನ್ನ ಸ್ವಂತ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಅವನ ಮೇಲೆ ಶಾಂತಿಯ ಅನುಭವವಾಯಿತು. ತಾನು ಸರಿಯಾದದ್ದನ್ನು ಮಾಡಿದ್ದೇನೆ ಮತ್ತು ಆತಿಥೇಯನು ಧೈರ್ಯ ಮತ್ತು ದೃಢ ನಿಶ್ಚಯದಿಂದ ಅವನ ಹೆಜ್ಜೆಗಳನ್ನು ಅನುಸರಿಸುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಬ್ರಾಹ್ಮಣನು ನಡೆಯುವಾಗ ಸೂರ್ಯನು ಆಕಾಶದಲ್ಲಿ ಎತ್ತರಕ್ಕೆ ಏರಿದನು. ಅದರ ಕಿರಣಗಳು ದೇವರಿಂದ ಆಶೀರ್ವಾದದಂತೆ ಅವನ ಮೇಲೆ ಹೊಳೆಯುತ್ತಿದ್ದುವು. ಬ್ರಾಹ್ಮಣನ ಹೃದಯವು ಉಳಿದುಕೊಂಡಿತು. ಹಚ್ಚ ಹಸಿರಿನಿಂದ ಕೂಡಿದ ಕಾಡುಗಳು ಮತ್ತು ನಿರ್ಮಲ ಸರೋವರಗಳ ಭೂಮಿಯಲ್ಲಿ ಒಬ್ಬ ಬ್ರಾಹ್ಮಣನು ತೀರಿಸಲಾಗದ ಕುತೂಹಲದಿಂದ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ಏಕಾಂತದಲ್ಲಿ ವಾಸಿಸುತ್ತಿದ್ದ ಪೂಜ್ಯ ಸನ್ಯಾಸಿಯ ಕಥೆಗಳನ್ನು ಕೇಳಿದ್ದನು. ಆದರೆ ಅವನು ಬಯಸಿದ್ದು ಈ ವಿಷಯವಲ್ಲ. ಅವನ ಹೃದಯದ ಬಯಕೆಯು ಭವ್ಯವಾದ ನಾಗ, ಮಹಾನ್ ಖ್ಯಾತಿಯ ಸರ್ಪರಾಜನನ್ನು ನೋಡುವುದಾಗಿತ್ತು. ಆತ ಹಚ್ಚ ಹಸಿರಿನ ಭೂದೃಶ್ಯಗಳ ಮೂಲಕ ಅಲೆದಾಡುತ್ತಿದ್ದಾಗ ಬ್ರಾಹ್ಮಣನು ಅಂತಿಮವಾಗಿ ಸನ್ಯಾಸಿಯ ಆಶ್ರಮವನ್ನು ತಲುಪಿದನು. ಗೌರವ ಮತ್ತು ನಮ್ರತೆಯಿಂದ ಆತ ನಾಗನ ಬಗ್ಗೆ ವಿಚಾರಿಸಿದನು. ಬುದ್ಧಿವಂತ ವೃದ್ಧನಿಂದ ಮಾರ್ಗದರ್ಶನ ಪಡೆದನು. ಬ್ರಾಹ್ಮಣನ ಹೃದಯದಲ್ಲಿರುವ ಪ್ರಾಮಾಣಿಕತೆಯನ್ನು ಗುರುತಿಸಿದ ತಪಸ್ವಿಯು ಬುದ್ಧಿವಂತಿಕೆಯ ಮಾತುಗಳನ್ನು ನೀಡಿದನು ಮತ್ತು ಹೇಗೆ ಮುಂದುವರಿಯಬೇಕು ಎಂಬುದರ ಬಗ್ಗೆ ಅವನಿಗೆ ಸೂಚನೆ ನೀಡಿದನು. ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಬ್ರಾಹ್ಮಣನು ನಾಗನ ವಾಸಸ್ಥಾನಕ್ಕೆ ತೆರಳಿದನು.
ಆತ ತನ್ನನ್ನು ಅತಿಥಿ ಎಂದು ದೋಷಿಸಿಕೊಂಡು ಗೌರವದಿಂದ ಪ್ರವೇಶದ್ವಾರದ ಸಮೀಪ ಹೋದನು. ನಾಗನ ಪರಿಶುದ್ಧ ಪತ್ನಿ, ಸಾಟಿಯಿಲ್ಲದ ಸೌಂದರ್ಯ ಮತ್ತು ಸದ್ಗುಣದ ಮಹಿಳೆ ಒಳಗಿನಿಂದ ಹೊರಹೊಮ್ಮಿದಳು. ದಣಿದ ಪ್ರಯಾಣಿಕರನ್ನು ಸ್ವಾಗತಿಸುವಾಗ ಆಕೆಯ ಕಣ್ಣುಗಳು ದಯೆಯಿಂದ ಹೊಳೆಯುತ್ತಿದ್ದವು. ಬ್ರಾಹ್ಮಣನು ಆಕೆಯ ಆತಿಥ್ಯದಿಂದ ಮಂತ್ರಮುಗ್ಧರಾದನು ಮತ್ತು ಆತನ ಆಯಾಸವು ಕ್ಷೀಣಿಸಲಾರಂಭಿಸಿತು. ಆತನು ಆಕೆಯ ಬೆಚ್ಚಗಿನ ಮಾತುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಮತ್ತು ತನ್ನ ಒಡೆಯನಾದ ನಾಗನನ್ನು ನೋಡಬಹುದೇ ಎಂದು ಕೇಳಿದನು. ಹೆಂಡತಿಯ ಮುಖವು ಮೃದುವಾಯಿತು ಮತ್ತು ಆಕೆ ತನ್ನ ಗಂಡನ ಅನುಪಸ್ಥಿತಿಯ ಕಾರಣವನ್ನು ಹಂಚಿಕೊಂಡಳು. ಸೂರ್ಯ ದೇವರಾದ ಸೂರ್ಯನ ವ್ರತವನ್ನು 1 ತಿಂಗಳ ಕಾಲ ಎಳೆಯುವ ಕಾರ್ಯವನ್ನು ಆತನಿಗೆ ವಹಿಸಲಾಗಿತ್ತು. ಹಿಂದೆಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತಿದ್ದ ನಾಗನನ್ನು ಭೇಟಿಯಾಗಬೇಕೆಂಬ ಆತನ ಬಯಕೆಯನ್ನು ಬ್ರಾಹ್ಮಣನು ಗಮನವಿಟ್ಟು ಆಲಿಸಿದನು. ತನ್ನ ಒಡೆಯನು ಹಿಂದಿರುಗುವವರೆಗೆ ಪಕ್ಕದ ಕಾಡಿನಲ್ಲಿ ಕರೆಯಲು ಹೆಂಡತಿಯ ಅನುಮತಿಯನ್ನು ಕೇಳಿದನು. ಆತನ ಭಕ್ತಿಯಿಂದ ಪ್ರಭಾವಿತಳಾದ ಪರಿಶುದ್ಧ ಮಹಿಳೆ ಒಪ್ಪಿಕೊಂಡಳು ಮತ್ತು ನಾಗನು ಹಿಂದಿರುಗಿದ ಬಗ್ಗೆ ತಿಳಿಸಲು ಮುಂದಾದಳು. ಗೋಮತಿ ನದಿಯ ದಡದಲ್ಲಿ ವಾಸಿಸುವ ವಾಗ್ದಾನದೊಂದಿಗೆ ಬ್ರಾಹ್ಮಣನು ನಾಗನ ಹೆಂಡತಿಗೆ ವಿದಾಯ ಹೇಳಿ ತನ್ನ ಜಾಗರಣೆಯನ್ನು ಪ್ರಾರಂಭಿಸಿದನು. ದಿನಗಳು ಕಳೆದಂತೆ ಬ್ರಾಹ್ಮಣನು ಸರಳತೆಯಿಂದ ವಾಸಿಸುತ್ತಿದ್ದನು, ಭೂಮಿಯಲ್ಲಿ ವಾಸಿಸುತ್ತಿದ್ದನು ಮತ್ತು ನಾಗನು ಮರಳಲು ಕಾಯುತ್ತಿದ್ದನು. ಅವನ ಹೃದಯವು ಸ್ಥಿರವಾಗಿತ್ತು, ಕೇವಲ ಸರ್ಪರಾಜನನ್ನು ನೋಡುವುದರ ಮೇಲೆ ಕೇಂದ್ರೀಕೃತವಾಗಿತ್ತು. ನಾಗನ ಹೆಂಡತಿಯು ಆಗಾಗ್ಗೆ ಅವನನ್ನು ಭೇಟಿ ಮಾಡುತ್ತಾಳೆ, ಕಥೆಗಳನ್ನು ಮತ್ತು ತನ್ನ ಗಂಡನ ಪ್ರಯಾಣದ ಸುದ್ದಿಗಳನ್ನು ಹಂಚಿಕೊಳ್ಳುತ್ತಾಳೆ. ಬ್ರಾಹ್ಮಣನು ತಾಳ್ಮೆಯಿಂದ ಕಾಯುತ್ತಿದ್ದರೂ ಅವನ ಆತ್ಮವು ಅಚಲವಾಗಿತ್ತು, ಏಕೆಂದರೆ ನಾಗನನ್ನು ಭೇಟಿಯಾಗುವ ಅವನ ಬಯಕೆಯು ಅವನ ಭಕ್ತಿಯ ಆಳಕ್ಕೆ ಸಾಕ್ಷಿಯಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಸೂರ್ಯನು ಗೋಮತಿ ನದಿಯ ಮೇಲೆ ತನ್ನ ಚಿನ್ನದ ಬೆಳಕನ್ನು ನೀರಿನ ಮೇಲೆ ಸುರಿಸಿದನು. ಬ್ರಾಹ್ಮಣನು ನದಿಯ ದಳದಲ್ಲಿ ನಿಂತನು, ಅವನ ಕಣ್ಣುಗಳು ದಿಗಂತದಲ್ಲಿ ನೆಲೆಗೊಂಡಿದ್ದವು. ನಾಗನು ಹಿಂತಿರುಗಿ ಬರುವ ದಿನಕ್ಕಾಗಿ ಕಾಯುತ್ತಿದ್ದನು ಮತ್ತು ಅವನಿಗೆ ಪ್ರೇಕ್ಷಕರನ್ನು ನೀಡುತ್ತಾನೆ. ಆದ್ದರಿಂದ ಪ್ರತಿ ಹಾದು ಹೋಗುವ ಕ್ಷಣದೊಂದಿಗೆ ಅವನ ನಿರೀಕ್ಷೆಯು ಹೆಚ್ಚಾಯಿತು. ಅವನ ಪ್ರಯಾಣದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿರುವಂತೆ. ಕಾಡಿನ ಮಧ್ಯಭಾಗದಲ್ಲಿ ಭೀಷ್ಮ ಎಂಬ ಬ್ರಾಹ್ಮಣನು ಧ್ಯಾನದಲ್ಲಿ ಕುಳಿತು ಅಸಾಧಾರಣವಾದ ಪ್ರತಿಜ್ಞೆಯನ್ನು ಕೈಕೊಂಡಿದ್ದರು. ಅವನು 6 ದಿನಗಳ ಕಾಲ ಎಲ್ಲ ಆಹಾರದಿಂದ ದೂರವಿದ್ದನು. ನಾಗ ಮುಖ್ಯಸ್ಥನ ವಾಪಸಾತಿಗಾಗಿ ಕಾಯುತ್ತಿದ್ದನು. ಅವರೊಂದಿಗೆ ಅವನು ಭೇಟಿಯಾಗುವ ನಿರೀಕ್ಷೆಯಿತ್ತು. ನಗರದ ನಾಗಗಳು ತಮ್ಮ ಪೂಜ್ಯ ಅತಿಥಿ ಅಂತಹ ಕಷ್ಟವನ್ನು ಅನುಭವಿಸುತ್ತಿದ್ದಾರೆಂದು ತಿಳಿದುಕೊಂಡು ಚಿಂತೆಯಿಂದ ತಮ್ಮ ಪಕ್ಕದಲ್ಲಿದ್ದ 7ನೇ ದಿನದಂದು ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ನಾಗ ಮುಖ್ಯಸ್ಥನ ಸಂಬಂಧಿಕರು ಮತ್ತು ಸಂಬಂಧಿಕರ ಮೆರವಣಿಗೆಯು ಕಾಡಿನ ಅಂಚಿಗೆ ಬಂದಿತು. ಅವರು ಬ್ರಾಹ್ಮಣನಿಗೆ ಗೌರವ ಸಲ್ಲಿಸಲು ಮತ್ತು ಆತಿಥ್ಯ ನೀಡಲು ಉತ್ಸುಕರಾಗಿ ದೂರದಿಂದ ಪ್ರಯಾಣಿಸಿದ್ದರು. ಗುಂಪಿನಲ್ಲಿ ನಾಗ ಮುಖ್ಯಸ್ಥನ ಸಹೋದರ ಮಕ್ಕಳು ಮತ್ತು ಪತಿ ಸೇರಿದ್ದರು. ಅವರೆಲ್ಲರೂ ತಮ್ಮ ಅತಿಥಿಯ ಯೋಗಕ್ಷೇಮದ ಬಗ್ಗೆ ತೀವ್ರ ಚಿಂತಿತರಾಗಿದ್ದರು. ಅವರು ಭೀಷ್ಮನ ಏಕಾಂತ ಸ್ಥಳದಲ್ಲಿ ಕುಳಿತಿದ್ದ ಗೋಮತಿ ನದಿಯನ್ನು ಸಮೀಪಿಸುತ್ತಿದ್ದಂತೆ ಅವರು ಬ್ರಹ್ಮನನ್ನು ಅವನ ಎಲ್ಲಾ ತಪಸ್ಸಿನಲ್ಲಿ ನೋಡಿದರು. ಅವನ ಕಣ್ಣುಗಳು ಮುಚ್ಚಿದ್ದವು. ಅವನು ಆಳವಾದ ಚಿಂತನೆಯಲ್ಲಿದ್ದನು. ಶಾಂತಿಯ ಗಾಳಿಯಲ್ಲಿ ಪವಿತ್ರ ಮಂತ್ರಗಳನ್ನು ಪಠಿಸುತ್ತಿದ್ದನು. ಈ ತಪಸ್ಸಿನ ಮೂರ್ತರೂಪವನ್ನು ನೋಡುತ್ತಿರುವಾಗ ನಾಗಗಳ ಆತಂಕವು ವಿಸ್ಮಯಕ್ಕೆ ತಿರುಗಿತು. ಭಕ್ತಿಯಿಂದ ಸಂಬಂಧಿಕರು ಭೀಷ್ಮನ ಬಳಿಗೆ ಬಂದು ತಮ್ಮ ಗೌರವವನ್ನು ಅರ್ಪಿಸಿದರು. ಅವರು ತಮ್ಮ ಹೃದಯದಿಂದ ಹರಿಯುವ ಮಾತುಗಳನ್ನು ಹೇಳಿದರು. ಓ ಆಧ್ಯಾತ್ಮಿಕ ಸಂಪತ್ತನ್ನು ಹೊಂದಿರುವ ಬ್ರಾಹ್ಮಣನೇ, ನೀನು ನಮ್ಮ ನಡುವೆ ಬಂದು 6 ದಿನಗಳು ಕಳೆದಿವೆ. ಆದರೂ ನೀನು ನಿನ್ನ ಜೀವನಾಧಾರದ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ನೀನು ನೀತಿಯ ಪ್ರತಿರೂಪವಾಗಿದ್ದೀಯಾ. ನಾವು ನಿನ್ನ ಅಗತ್ಯಗಳನ್ನು ಪೂರೈಸಲು ಬಂದಿದ್ದೇವೆ.
ನಾಗಮುಖ್ಯಸ್ಥನ ಸಂಬಂಧಿಯಾಗಿ ನಾವು ಆತಿಥೇಯರಾಗಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ದಯವಿಟ್ಟು ಸ್ವಲ್ಪ ಪೋಷಣೆಯನ್ನು ಸ್ವೀಕರಿಸಿಕ. ಬೇರುಗಳು, ಹಣ್ಣುಗಳು, ಎಲೆಗಳು, ನೀರು, ಅಕ್ಕಿ ಅಥವಾ ಮಾಂಸ. ನಿನ್ನ ದೀರ್ಘಕಾಲದ ಉಪವಾಸವು ನಮ್ಮ ಇಡೀ ಸಮುದಾಯದ ಮೇಲೆ ನೋವನ್ನು ಉಂಟುಮಾಡಿದೆ, ಏಕೆಂದರೆ ಅದು ನಮ್ಮ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ. ಭೀಷ್ಮನು ತನ್ನ ಕಣ್ಣುಗಳನ್ನು ತೆರೆದು ನಾಗಾಗಳ ಮಾತುಗಳನ್ನು ಗಮನವಿಟ್ಟು ಆಲಿಸಿದನು. ಅವರ ಪ್ರಾಮಾಣಿಕತೆ ಮತ್ತು ಕಾಳಜಿಯಿಂದ ಅವನು ಪ್ರಭಾವಿತನಾದನು. ಸೌಮ್ಯವಾದ ನಗುವಿನೊಂದಿಗೆ ಅವನು ಉತ್ತರಿಸಿದನು, ನಿಮ್ಮ ಕೋರಿಕೆಗಳನ್ನು ಪರಿಗಣಿಸಿ ನಾನು ನನ್ನ ಉಪವಾಸವನ್ನು ಮುರಿದುಕೊಂಡಿದ್ದೇನೆ ಎಂದು ಹೇಳಬಹುದು. ನಾಗ ಮುಖ್ಯಸ್ಥನು ಹಿಂದಿರುಗಲು 8 ದಿನಗಳು ಉಳಿದಿವೆ. 8ನೇ ರಾತ್ರಿ ಮುಗಿದ ನಂತರ ಅವನು ಬರದಿದ್ದರೆ ನಾನು ಆಹಾರ ಸೇವಿಸುವ ಮೂಲಕ ನನ್ನ ಈ ಪ್ರತಿಜ್ಞೆಯನ್ನು ಮುರಿಯುತ್ತೇನೆ. ಈ ಉಪವಾಸವು ನಾಗ ಮುಖ್ಯಸ್ಥನ ಬಗೆಗಿನ ನನ್ನ ಗೌರವದ ಸಂಕೇತವಾಗಿದೆ. ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ನೀವು ದುಃಖಿಸಬಾರದು. ನಿಮ್ಮ ಮನೆಗಳಿಗೆ ಹಿಂತಿರುಗಿ ಮತ್ತು ನಾಗಾ ಮುಖ್ಯಸ್ಥನು ಸುರಕ್ಷಿತವಾಗಿ ಮರಳಲಿ ಎಂದು ನಾವು ಭಾವಿಸೋಣ. ಭೀಷ್ಮನ ಮಾತುಗಳು ಮತ್ತು ಅವನ ಧ್ವನಿಯಲ್ಲಿನ ಪ್ರಾಮಾಣಿಕತೆಯು ನೆರೆದಿದ್ದ ನಾಗರನ್ನು ಸ್ಪರ್ಶಿಸಿತು. ಅವರು ಕೃತಜ್ಞತೆ ಮತ್ತು ತಿಳುವಳಿಕೆಯಿಂದ ತಮ್ಮ ತಲೆಯನ್ನು ಬಾಗಿಸಿದರು. ಈ ಬ್ರಾಹ್ಮಣನು ಭಕ್ತಿ ಮತ್ತು ಗೌರವದಿಂದ ಹುಟ್ಟಿದ ಪ್ರತಿಜ್ಞೆಯನ್ನು ಆಚರಿಸುತ್ತಿದ್ದಾನೆ ಎಂದು ಒಪ್ಪಿಕೊಂಡರು, ಭಾರವಾದ ಹೃದಯದಿಂದ. ಆದರೆ ಹೊಸ ಮೆಚ್ಚುಗೆಯೊಂದಿಗೆ ಅವರು ಭೀಷ್ಮನಿಗೆ ವಿದಾಯ ಹೇಳಿದರು ಮತ್ತು ತಮ್ಮ ಮನೆಗಳಿಗೆ ಮರಳಿದರು. ನಾಗ ಮುಖ್ಯಸ್ಥನು ಹಿಂದಿರುಗುವವರೆಗೂ ತನ್ನ ಜಾಗರಣೆಯನ್ನು ಮುಂದುವರಿಸಲು ಅವನನ್ನು ಬಿಟ್ಟರು. ರಾತ್ರಿಯು ಕಾಡಿನ ಮೇಲೆ ಇಳಿಯುತ್ತಿದ್ದಂತೆ ಭೀಷ್ಮನ ಕಣ್ಣುಗಳು ಮತ್ತೊಮ್ಮೆ ಮುಚ್ಚಿದವು, ಪವಿತ್ರತೆಯ ಚಿಂತನೆಯಲ್ಲಿ ಕಳೆದು ಹೋದವು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಾಗಮುಖ್ಯಸ್ಥ ಪದ್ಮನಾಭನು 15 ದಿನಗಳ ಕಾಲ ದೂರವಿದ್ದನು. ಸೂರ್ಯ ದೇವತೆಯಾದ ಸೂರ್ಯನ ರಥವನ್ನು ಎಳೆಯುವುದು ಅವನ ಕೆಲಸವಾಗಿತ್ತು ಮತ್ತು ಅವನು ಸೂರ್ಯನ ಅನುಮತಿಯೊಂದಿಗೆ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದನು. ಅವನು ಮನೆಗೆ ಹಿಂದಿರುಗುವಾಗ ಅವನ ಹೆಂಡತಿ ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದಳು. ಅವನ ಪಾದಗಳನ್ನು ತೊಳೆದುಕೊಂಡು ಭಕ್ತಿಯಿಂದ ಅವನ ಅಗತ್ಯಗಳನ್ನು ಪೂರೈಸಿದಳು. ಪದ್ಮನಾಭನು ತನ್ನ ಆಯಾಸದಿಂದ ವಿಶ್ರಾಂತಿ ಪಡೆಯುತ್ತಿದ್ದಾಗ ತನ್ನ ಹೆಂಡತಿಯನ್ನು ಮೆಚ್ಚುಗೆ ಮತ್ತು ಕಾಳಜಿಯ ಮಿಶ್ರಣದಿಂದ ನೋಡಿದನು. ನನ್ನ ಪ್ರಿಯ ಪತಿ, ಅವನು ನನ್ನ ಅನುಪಸ್ಥಿತಿಯಲ್ಲಿ ನಾನು ನಿಮಗೆ ವಹಿಸಿದ ಕರ್ತವ್ಯಗಳನ್ನು ನೀವು ನಿರ್ಲಕ್ಷಿಸಿಲ್ಲ ಎಂದು ನಾನು ಭಾವಿಸುತ್ತೇನೆ. ನೀವು ನಮ್ಮ ದೇವತೆಗಳನ್ನು ಪೂಜಿಸುವುದನ್ನು ಮತ್ತು ನಮ್ಮ ಅತಿಥಿಗಳನ್ನು ಸೂಚಿಸಿದಂತೆ ಗೌರವಿಸುವುದನ್ನು ಮುಂದುವರಿಸಿದ್ದೀರಾ? ಅವರ ಕಣ್ಣುಗಳು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ಅವರು ತಮ್ಮ ಸಂಪ್ರದಾಯಗಳಿಗೆ ನಿಷ್ಠರಾಗಿರಬೇಕೆಂದು ಆಶಿಸಿದ್ದರು. ಸದ್ಗುಣದ ಪ್ರತಿರೂಪವಾದ ಅವನ ಹೆಂಡತಿ ಉತ್ಸಾಹದಿಂದ ಮುಗುಳ್ನಕ್ಕಳು. ನನ್ನ ಒಡೆಯನೇ, ಅವಳು ಹೇಳಿದಳು, ನಿನ್ನ ಶಿಷ್ಯನಾಗಿ ನಿನ್ನನ್ನು ಕಾಯುವುದು ಮತ್ತು ನಿನ್ನ ಇಚ್ಛೆಗಳನ್ನು ಪೂರೈಸುವುದು ನನ್ನ ಕರ್ತವ್ಯ. ಬ್ರಾಹ್ಮಣರು ವೇದಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಅವುಗಳನ್ನು ಕಂಠಪಾಠ ಮಾಡಬೇಕು. ಸೇವಕರು ತಮ್ಮ ಒಡೆಯರಿಗೆ ವಿಧೇಯರಾಗಬೇಕು. ರಾಜರು ತಮ್ಮ ಜನರನ್ನು ರಕ್ಷಿಸಬೇಕು. ನನ್ನ ಮಟ್ಟಿಗೆ ಒಬ್ಬ ಕ್ಷತ್ರಿಯನ ಹೆಂಡತಿಯಾಗಿ ನಾನು ಈ ಸದ್ಗುಣಗಳನ್ನು ಅನುಕರಿಸಲು ಪ್ರಯತ್ನಿಸುತ್ತೆ. ಅವಳ ಮಾತುಗಳು ವಿಶ್ವಾಸ ಮತ್ತು ಭಕ್ತಿಯಿಂದ ತುಂಬಿದ ಸೌಮ್ಯವಾದ ಹೊಳೆಯಂತೆ ಹರಿಯುತ್ತಿದ್ದವು. ಪದ್ಮನಾಭನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ತನ್ನ ಹೆಂಡತಿಯ ಸಮರ್ಪಣೆಯಲ್ಲಿ ಹೆಮ್ಮೆಯಿಂದ ಉಬ್ಬಿಕೊಂಡಿತ್ತು. ಅವಳು ಧರ್ಮಗ್ರಂಥಗಳ ಬೋಧನೆಗಳ ಮೇಲೆ ಬೆಳೆದಿದ್ದಳು ಮತ್ತು ಅವನಿಂದ ಚೆನ್ನಾಗಿ ಕಲಿತಿದ್ದಳು ಎಂದು ಅವನಿಗೆ ತಿಳಿದಿತ್ತು. ಮತ್ತು ನಮ್ಮ ಅತಿಥಿಗಳ ಬಗ್ಗೆ ಏನು ಅವನು ಸೌಮ್ಯವಾಗಿ ಕೇಳಿದನು. ನೀವು ಅವರನ್ನು ದಯೆ ಮತ್ತು ಗೌರವದಿಂದ ನಡೆಸಿಕೊಂಡಿದ್ದೀರಾ? ನನ್ನ ಒಡೆಯನೇ, ನಮ್ಮ ಅತಿಥಿಗಳ ಬಗೆಗಿನ ನನ್ನ ಕರ್ತವ್ಯಗಳನ್ನು ನಾನು ಮರೆತಿಲ್ಲ. ನಮ್ಮ ಸಂಪ್ರದಾಯದ ಬೋಧನೆಗಳ ಪ್ರಕಾರ ಅವರಿಗೆ ಗೌರವ ಮತ್ತು ಆರೈಕೆಯನ್ನು ನಾನು ಖಾತ್ರಿಪಡಿಸಿಕೊಂಡಿದ್ದೇನೆ ಎಂದು ಉತ್ತರಿಸಿದಾಗ
ಅವನ ಹೆಂಡತಿಯ ಮುಖವು ಮೃದುವಾದ ಬೆಳಕಿನಿಂದ ಹೊಳೆಯಿತು. ಕುತೂಹಲದಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ನಿಂತು ಹೋದವು. ವಾಸ್ತವವಾಗಿ ಗೋಮತಿ ನದಿಯ ದಡದಲ್ಲಿ ನಿಮಗಾಗಿ ಕಾಯುತ್ತಿದ್ದ ಅತಿಥಿಯೊಬ್ಬನಿದ್ದಾನೆ. ಅವನ ಹೆಂಡತಿ ಮುಂದುವರಿಸಿದಂತೆ, ಒಬ್ಬ ಬ್ರಾಹ್ಮಣನು ನಿನ್ನನ್ನು ಭೇಟಿಯಾಗಲು ಬಂದಿದ್ದಾನೆ. ಅವನು ತನ್ನ ಉದ್ದೇಶವನ್ನು ನನಗೆ ಬಹಿರಂಗಪಡಿಸಿಲ್ಲ, ಆದರೆ ಅವನು ವೇದಗಳನ್ನು ಪಠಿಸುವ ಮತ್ತು ಪ್ರತಿಜ್ಞೆಗಳನ್ನು ಪಾಲಿಸುವ ಮಹಾನ್ ಭಕ್ತಿಯುಳ್ಳ ವ್ಯಕ್ತಿಯೆಂದು ತೋರುತ್ತದೆ. ನೀನು ಹಿಂತಿರುಗಿದ ತಕ್ಷಣ ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದು ನಾನು ಅವನಿಗೆ ಭರವಸೆ ನೀಡಿದ್ದೆ. ಈ ಸುದ್ದಿಯೊಂದಿಗೆ ಪದ್ಮನಾಭನ ಸಂಕಲ್ಪವು ಸಿದ್ಧವಾಯಿತು. ತಾನು ಈ ಬ್ರಾಹ್ಮಣನನ್ನು ಭೇಟಿಯಾಗಬೇಕು ಮತ್ತು ಅವನನ್ನು ಅವರ ಮನೆ ಬಾಗಿಲಿಗೆ ತಂದದ್ದು ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ತನ್ನ ಅನುಪಸ್ಥಿತಿಯಲ್ಲಿ ಕೋಟೆಯನ್ನು ಹಿಡಿದಿದ್ದ ತನ್ನ ಪತ್ನಿಗೆ ಕೃತಜ್ಞತೆಯಿಂದ ಅವನು ಒಪ್ಪಿಕೊಂಡನು. ನಾನು ಅವನ ಬಳಿಗೆ ಹೋಗುತ್ತೇನೆ, ಅವನು ದೃಢವಾಗಿ ಹೇಳಿದನು. ಮತ್ತು ನಾಗ ಮುಖ್ಯಸ್ಥನಿಗೆ ಸೂಕ್ತವಾದ ಪ್ರೇಕ್ಷಕರನ್ನು ಅವನಿಗೆ ನೀಡಿ, ಆದ್ದರಿಂದ ಪದ್ಮನಾಭನು ಮತ್ತೊಮ್ಮೆ ಹೊರಟನು. ಈ ಬಾರಿ ಬ್ರಾಹ್ಮಣನನ್ನು ಭೇಟಿಯಾಗಲು ಮತ್ತು ಆತಿಥೇಯ ಮತ್ತು ನಾಯಕನಾಗಿ ತನ್ನ ಕರ್ತವ್ಯಗಳನ್ನು ಪೂರೈಸಲು. ಅವನ ಹೆಂಡತಿ ಹೆಮ್ಮೆ ಮತ್ತು ತೃಪ್ತಿಯ ಭಾವದಿಂದ ಅವನನ್ನು ನೋಡುತ್ತಿದ್ದಳು. ಅವಳು ಸಂಪ್ರದಾಯಗಳನ್ನು ಎತ್ತಿ ಹಿಡಿದಿದ್ದಾಳೆಂದು ತಿಳಿದಿದ್ದಳು. ಸೊಂಪಾದ ಕಾಡಿನಲ್ಲಿ ನಗರೆಂಬ ಹೆಸರಿನ ಒಬ್ಬ ನಾಗ ತನ್ನ ಹೆಂಡತಿಯ ಪಕ್ಕದಲ್ಲಿ ಕುಳಿತಿದ್ದಳು. ಆಕೆಯ ದಯೆ ಮತ್ತು ಸೌಮ್ಯ ನಗುಗೆ ಹೆಸರುವಾಸಿಯಾದ ಮಹಿಳೆ ನಾಗಗಳು ತಮ್ಮ ಅಸಾಧಾರಣ ವೇಗ ಮತ್ತು ಪರಿಮಳದಿಂದ ಮಾನವರಲ್ಲಿ ದೇವತೆಗಳಾಗಿ ಪೂಜಿಸಲ್ಪಡುತ್ತಿದ್ದರು. ಆದಾಗ್ಯೂ ಅವರು ತಮ್ಮನ್ನು ತಾವು ತೀವ್ರವಾಗಿ ಕಷ್ಟಸಿಕೊಳ್ಳುತ್ತಿದ್ದರು ಎಂದು ತಿಳಿದು ಬಂದಿದೆ. ಮತ್ತು ಕೆಲವು ಧೈರ್ಯಶಾಲಿಗಳು ಅವರ ಬಳಿಗೆ ಬಂದರು. ಅವನು ತನ್ನೊಂದಿಗೆ ಕಠಿಣ ಮತ್ತು ದುಃಖದ ಧ್ವನಿಯಲ್ಲಿ ಮಾತನಾಡುತ್ತಿದ್ದಾಗ ನಾಗನ ಹೆಂಡತಿ ಅವನನ್ನು ಆತಂಕದಿಂದ ನೋಡಿದಳು. ನಿನ್ನನ್ನು ಭೇಟಿಯಾಗಲು ಬಂದ ಈ ಬ್ರಾಹ್ಮಣ ಯಾರು? ಅವಳು ಕೇಳಿದಳು. ಅವಳ ಧ್ವನಿ ಸೌಮ್ಯ ಆದರೆ ದೃಢವಾಗಿತ್ತು. ಅವನು ಉತ್ತರಿಸಿದಾಗ ನಾಗನ ಅಭಿವ್ಯಕ್ತಿ ಸ್ವಲ್ಪ ಮೃದುವಾಯಿತು. ನನಗೆ ಅವನ ಹೆಸರು ಅಥವಾ ಅವನ ಉದ್ದೇಶಗಳು ತಿಳಿದಿಲ್ಲ, ಆದರೆ ಅವನು ಸಾಮಾನ್ಯ ಮನುಷ್ಯನಲ್ಲ ಎಂದು ನನಗೆ ಅನಿಸುತ್ತದೆ. ಹೆಂಡತಿಯ ಕಣ್ಣುಗಳು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ಅವನ ಮಾತುಗಳಲ್ಲಿನ ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ಣಯಿಸುವಾಗ ಅವನು ನಿಜವಾದ ಭಕ್ತನೆಂದು ನಾನು ನಂಬುತ್ತೇನೆ. ಅವನು ನಿಮ್ಮ ಆಶೀರ್ವಾದದ ಅಗತ್ಯವಿರುವ ಯಾವುದೋ ದೊಡ್ಡ ಉದ್ದೇಶಕ್ಕಾಗಿ ನಿಮ್ಮ ಸಹಾಯವನ್ನು ಪಡೆಯಲು ಬಂದಿದ್ದಾನೆ. ನಾಗನ ಅಭಿವ್ಯಕ್ತಿ ಮತ್ತೆ ಏಕಪಾಯಿತು, ಆದರೆ ಅವನ ಹೆಂಡತಿ ಮುಂದುವರಿಸಿದರು. ನನ್ನ ಪ್ರಿಯ, ನೀವು ಅವನನ್ನು ತಿರುಗಿಸಲು ಸಾಧ್ಯವಿಲ್ಲ. ಇದು ಪರಿಹಾರವನ್ನು ಹುಡುಕಿಕೊಂಡು ನಿಮ್ಮ ಬಳಿಗೆ ಬರುವವರ ಕಣ್ಣೀರನ್ನು ಒರೆಸಲು ನಿರಾಕರಿಸಿದಂತೆ. ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿದಾಗ ನಾಗನ ಕೋಪವು ಕಡಿಮೆಯಾದಂತೆ ತೋರುತ್ತಿತ್ತು. ತನ್ನ ಸ್ವಂತ ಕೋಪಕ್ಕೆ ಬಲಿಯಾದ ಮಹಾನ್ ವೀರರ ಕಥೆಗಳನ್ನು ಅವನು ನೆನಪಿಸಿಕೊಂಡನು. ಧರಾವಣ ಕಾರ್ತವೀರ್ಯ ಮತ್ತು ಸ್ವತಃ ಪ್ರಬಲ ಇಂದ್ರ ಅವನ ಹೆಂಡತಿಯ ಸೌಮ್ಯವಾದ ಕಿಮಾರಿ ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದಿದೆ ಮತ್ತು ತನ್ನ ಸ್ವಂತ ದುರಹಂಕಾರ ಮತ್ತು ಕೋಪವು ನಿಜವಾದ ಶ್ರೇಷ್ಠತೆಗೆ ಅಡೆತಡೆಗಳು ಎಂದು ಅವನು ಅರಿತುಕೊಂಡನು. ಹೊಸ ವಿನಮ್ರತೆಯೊಂದಿಗೆ ನಾಗನು ತನ್ನ ಆಸನದಿಂದ ಎದ್ದು, ನಾನು ಈ ಬ್ರಾಹ್ಮಣನ ಬಳಿಗೆ ಹೋಗುತ್ತೇನೆ, ಒಬ್ಬ ಯಜಮಾನನಂತೆ ಅಲ್ಲ, ಆದರೆ ಒಬ್ಬ ಸೇವಕನಾಗಿ. ನಾನು ಅವನೊಂದಿಗೆ ದಯೆ ಮತ್ತು ಗೌರವದಿಂದ ಮಾತನಾಡುತ್ತೇನೆ ಮತ್ತು ಅದು ನನ್ನ ಶಕ್ತಿಯೊಳಗೆ ಇದ್ದರೆ ನನ್ನ ಸಹಾಯವನ್ನು ನೀಡುತ್ತೇನೆ ಎಂದು ಘೋಷಿಸಿದನು. ಅವನ ಹೆಂಡತಿ ಹೆಮ್ಮೆಯಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ತನ್ನ ಗಂಡನು ಹೊರನಡೆಯುವುದನ್ನು ನೋಡಿದಾಗ ಸರಿಯಾದದ್ದನ್ನು ಮಾಡಲು ನಿರ್ಧರಿಸಿದರು. ನಾಗರು ಬ್ರಾಹ್ಮಣನ ವಾಸಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ಆತನಿಗೆ ಭಯದ ಭಾವನೆ ಉಂಟಾಯಿತು. ಈ ಮರ್ತ್ಯನು ಏನು ಹೇಳುತ್ತಾನೆ ಅಥವಾ ಕೇಳುತ್ತಾನೆ? ಆದರೆ ಅವನ ಹೆಂಡತಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ನಿಜವಾದ ಶ್ರೇಷ್ಠತೆಯು ಶಕ್ತಿ ಅಥವಾ ಹೆಮ್ಮೆಯಲ್ಲ, ಆದರೆ ಸಹಾನುಭೂತಿ ಮತ್ತು ದಯಲಿದೆ ಎಂದು ನೆನಪಿಸಿತು. ಅವನ ಮುಖದ ಮೇಲೆ
ಸೌಮ್ಯವಾದ ನಗುವಿನೊಂದಿಗೆ ನಾಗನು ಬಾಗಿಲನ್ನು ತಟ್ಟಿದನು. ತನ್ನ ಸ್ವಯಂ ಆವಿಷ್ಕಾರದ ಪ್ರಯಾಣದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಿದ್ಧನಾಗಿದ್ದನು. ನಾಗನ ಆಂತರಿಕ ಪರಿವರ್ತನೆಯ ಅರಿವಿಲ್ಲದ ಬ್ರಾಹ್ಮಣನು ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದನು. ನಾಗನು ಅವನೊಂದಿಗೆ ವಿನಮ್ರ ಮತ್ತು ಕರುಣೆಯುಳ್ಳ ಪದಗಳಲ್ಲಿ ಮಾತನಾಡಿದನು. ಅವನ ಉದ್ದೇಶಗಳ ಬಗ್ಗೆ ಕೇಳಿದನು ಮತ್ತು ಅವನ ಉತ್ತರವನ್ನು ಶ್ರದ್ಧೆಯಿಂದ ಆಲಿಸಿದನು. ಅವರು ಮಾತನಾಡುವಾಗ ಅವನು ತನ್ನ ಹೆಮ್ಮೆಯನ್ನು ಬಿಟ್ಟು ಸಹಾನುಭೂತಿಯನ್ನು ಸ್ವೀಕರಿಸುವ ಮೂಲಕ ನಿಜವಾದ ಶ್ರೇಷ್ಠತೆಯತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾನೆಂದು ತಿಳಿದ ನಾಗನು ತನ್ನೊಳಗೆ ಶಾಂತಿಯ ಭಾವವನ್ನು ನೆಲೆಗೊಳಿಸಿದ ಈ ಕ್ಷಣದಲ್ಲಿ ನಾಗನು ತನ್ನ ಹೆಂಡತಿಯ ಪ್ರೀತಿ ಮತ್ತು ಮಾರ್ಗದರ್ಶನವನ್ನು ಅರಿತುಕೊಂಡನು. ಸೂರ್ಯನು ನಾಗಾ ನಗರದ ಮೇಲೆ ಮುಳುಗುತ್ತಿದ್ದನು. ಶಾಂತವಾದ ದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ನಾಗಾಗಳ ಮುಖ್ಯಸ್ಥನಾದ ಭೀಷ್ಮನು ತನ್ನ ಪ್ರೀತಿಯ ಸಂಗಾತಿಯೊಂದಿಗೆ ಮಾತನಾಡುವುದನ್ನು ಮುಗಿಸಿದನು ಮತ್ತು ಪ್ರೇಕ್ಷಕರಿಗಾಗಿ ಕಾಯುತ್ತಿದ್ದ ಅತಿಥಿಯನ್ನು ಭೇಟಿಯಾಗಲು ಹೋಗುತ್ತಿದ್ದನು. ಅವನು ನಡೆಯುವಾಗ ಈ ನಿಗೂಢ ಸಂದರ್ಶಕನ ಗುರುತು ಮತ್ತು ಅವನನ್ನು ಅವರ ನಗರಕ್ಕೆ ಕರೆತಂದ ಉದ್ದೇಶದ ಬಗ್ಗೆ ಯೋಚಿಸಿದನು. ಅವನು ಬ್ರಾಹ್ಮಣನ ಬಳಿಗೆ ಬಂದಾಗ ಭೀಷ್ಮನು ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ಅವನ ಧ್ವನಿಯು ದಯೆಯಿಂದ ತುಂಬಿತ್ತು. ಓ ಬ್ರಾಹ್ಮಣನೇ, ಕೋಪಕ್ಕೆ ಶರಣಾಗಬೇಡ. ಅವನು ಹೇಳಿದ ಅವನ ಮಾತುಗಳು ಪ್ರಾಮಾಣಿಕತೆಯಿಂದ ತೊಟ್ಟಿಕ್ಕಿದವು. ನಾನು ನಿನ್ನನ್ನು ಶಾಂತಿಯಿಂದ ಸಂಬೋಧಿಸುತ್ತೇನೆ. ಕೋಪಗೊಳ್ಳಬೇಡ. ನೀನು ಯಾರ ನಂತರ ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ಉದ್ದೇಶವೇನು? ಅವನು ಈ ಪ್ರಶ್ನೆಗಳನ್ನು ನಿಜವಾದ ಕಾಳಜಿಯೊಂದಿಗೆ ಕೇಳಿದನು. ಅವನ ಕಣ್ಣುಗಳು ಬ್ರಾಹ್ಮಣನ ಮುಖದ ಮೇಲೆ ಮುಚ್ಚಿಕೊಂಡವು. ಅವರ ಹೆಸರು ಧರ್ಮರಣ್ಯವಾಗಿದ್ದ ಬ್ರಾಹ್ಮಣನು ಭೀಷ್ಮನನ್ನು ಗೌರವ ಮತ್ತು ದೃಢನಿಶ್ಚಯದ ಮಿಶ್ರಣದಿಂದ ನೋಡಿದನು. ನನ್ನ ಹೆಸರು ಧರ್ಮರಣ್ಯ ಎಂದು ತಿಳಿಯಿರಿ. ಅವನು ತನ್ನ ಧ್ವನಿಯಲ್ಲಿ ಸ್ಥಿರನಾಗಿ ಹೇಳಿದನು. ಮತ್ತು ನಾನು ನಾಗ ಪದ್ಮನಾಭನನ್ನು ನೋಡಲು ಇಲ್ಲಿಗೆ ಬಂದಿದ್ದೇನೆ. ಅವನೊಂದಿಗೆ ನನಗೆ ಸ್ವಲ್ಪ ಕೆಲಸವಿದೆ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಆಲೋಚನೆಯಲ್ಲಿ ಕಳೆದುಹೋದಂತೆ ದೂರದಲ್ಲಿ ನೋಡುತ್ತಿದ್ದವು. ಅವನು ಮನೆಯಲ್ಲಿ ಇಲ್ಲ ಮತ್ತು ನಾನು ಈಗ ಅವನ ಪ್ರಸ್ತುತ ನಿವಾಸದ ಹತ್ತಿರದಲ್ಲಿಲ್ಲ ಎಂದು ನಾನು ಕೇಳಿದ್ದೇನೆ. ಭೀಷ್ಮನ ಅಭಿವ್ಯಕ್ತಿಯು ಕುತೂಹಲದಿಂದ ತಿಳುವಳಿಕೆಗೆ ಬದಲಾಯಿತು. ಅವನು ಧರ್ಮರಣ್ಯನ ಮಾತುಗಳನ್ನು ಕೇಳುತ್ತಿದ್ದಾಗ ಅವನು ತನ್ನ ಮುಖದ ಮೇಲೆ ಬೆಚ್ಚಗಿನ ನವನ್ನು ಹರಡಿಕೊಂಡನು. ಖಂಡಿತವಾಗಿ ನಿನ್ನ ನಡವಳಿಕೆಯು ತುಂಬಾ ಒಳ್ಳೆಯದು ಎಂದು ಅವನು ಹೇಳಿದನು. ಅವನ ಧ್ವನಿಯು ಹೊಗಳಿಕೆಯಿಂದ ತುಂಬಿತ್ತು. ನೀನು ಪವಿತ್ರನಾಗಿದ್ದೀಯ ಮತ್ತು ಎಲ್ಲ ನೀತಿವಂತರ ಒಳಿತಿಗಾಗಿ ಸಮರ್ಪಿಸಿಕೊಂಡಿದ್ದೀಯ. ತದನಂತರ ಬಹಿರಂಗಪಡಿಸುವ ಕ್ಷಣದಲ್ಲಿ ಅವನು ತನ್ನನ್ನು ಧರ್ಮರಣ್ಯನಿಗೆ ಬಹಿರಂಗಪಡಿಸಿದನು. ನಾನು ಆ ನಾಗ, ಓ ವಿದ್ವಾಂಸದಶಿ, ನೀನು ಹುಡುಕುತ್ತಿದ್ದೀಯ. ಭೀಷ್ಮನ ಮಾತುಗಳನ್ನು ಸ್ವೀಕರಿಸಿದ ಧರ್ಮರಣ್ಯನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಆತನು ನಾಗನನ್ನು ಹೊಸ ಗೌರವ ಮತ್ತು ವಾತ್ಸಲ್ಯದಿಂದ ನೋಡಿದನು. ಆತನ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ಓ ಅತ್ಯಂತ ಧನ್ಯ ನಾಗ. ಭಾವನೆಯೊಂದಿಗೆ ತುಂಬಿದ ಆತನ ಧ್ವನಿಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ನಿನ್ನನ್ನು ನೋಡುವ ಬಯಕೆಯಿಂದ ಭಾವಪರವಶನಾಗಿದ್ದೇನೆ ಎಂದು ಹೇಳಿದನು. ತದನಂತರ ನಮ್ರತೆಯ ಭಾವದಿಂದ ಆತ ನಗರಕ್ಕೆ ಬರುವ ತನ್ನ ನಿಜವಾದ ಉದ್ದೇಶವನ್ನು ಬಹಿರಂಗಪಡಿಸಿದ. ನಾನು ಎಲ್ಲವನ್ನೂ ಹೊಂದಿದ್ದೇನೆ ಎಂಬ ಅಜ್ಞಾನದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಧರ್ಮರಣ್ಯನು ಹೇಳಿದನು. ಅವನ ಮಾತುಗಳು ನದಿಯಂತೆ ಸುರಿಯುತ್ತಿದ್ದವು. ಓ ನಾಗ, ಜೀವಾತ್ಮವನ್ನು ಅವಲಂಬಿಸಿ ನಿನ್ನನ್ನು ಏನನ್ನಾದರೂ ಕೇಳುತ್ತಿರುವುದಕ್ಕಾಗಿ ನಾನು ಜೀವಾತ್ಮದ ಅಂತ್ಯವಾದ ಪರಮಾತ್ಮನನ್ನು ತಲುಪಲು ಬಯಸುತ್ತೆ. ಅವನು ತನ್ನ ಪ್ರಶ್ನೆಯನ್ನು ಕೇಳುವಾಗ ಅವನ ಕಣ್ಣುಗಳು ಭೀಷ್ಮನ ಮುಖದ ಮೇಲೆ ಮುಚ್ಚಿಕೊಂಡವು. ಓ ಗಾಳಿಯಲ್ಲಿ ಏಕಾಂಗಿಯಾಗಿ ವಾಸಿಸುವ ನೀನು, ನಾನು ನಿನಗೆ ನೀಡಲು ಬಯಸುವ ಪ್ರಶ್ನೆಗೆ ಮೊದಲು ಉತ್ತರಿಸು. ನಂತರ ನನ್ನನ್ನು ಇಲ್ಲಿಗೆ ತಂದ ವಸ್ತುವಿನ ಬಗ್ಗೆ ನಾನು ನಿನಗೆ ತಿಳಿಸುತ್ತೇನೆಡಿ. ಪ್ರಶಾಂತವಾದ ಬೆಳಗಿನ ನಿಶ್ಚಲತೆಯಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಪ್ರಯಾಣದ ಅದ್ಭುತ ಕಥೆಗಳನ್ನು ಕೇಳಲು
ನಾಗನ ಬಳಿಗೆ ಬಂದನು. ಬ್ರಾಹ್ಮಣನು ಹೇಳಿ, ಮಹಾಕೃಷಿಯೇ, ನೀವು ಹಾದುಹೋದ ಪ್ರದೇಶಗಳಲ್ಲಿ ನೀವು ಯಾವ ಅದ್ಭುತ ದೃಶ್ಯಗಳನ್ನು ನೋಡಿದ್ದೀರಿ ಎಂದು ಕೇಳಿದನು. ಅವನು ತನ್ನ ಅನುಭವಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ನಾಗನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಆ ಪ್ರಖ್ಯಾತ ವಿಷಿ ಅವನು ಹೇಳಿದನು, ದೈವಿಕ ಸೂರ್ಯನು ಮಿತಿಯಿಲ್ಲದ ಅದ್ಭುತಗಳ ಕ್ಷೇತ್ರವಾಗಿದೆ. ಅವನ ಪ್ರಕಾಶಮಾನವಾದ ಬೆಳಕಿನಿಂದ 3 ಲೋಕಗಳ ಎಲ್ಲಾ ಜೀವಿಗಳು ಹೊರಹೊಮ್ಮಿವೆ. ಮರದ ಕೊಂಬೆಗಳ ಮೇಲೆ ಕುಳಿತುಕೊಳ್ಳುವ ಪಕ್ಷಿಗಳಂತೆ ಲೆಕ್ಕವಿಲ್ಲದಷ್ಟು ಮುನಿಗಳು ಮತ್ತು ದೇವತೆಗಳು ಅವನ ಕಿರಣಗಳಲ್ಲಿ ವಾಸಿಸುತ್ತಾರೆ. ನಾಗನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಬ್ರಾಹ್ಮಣನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಬ್ರಾಹ್ಮಣನು ಇದಕ್ಕಿಂತ ಅದ್ಭುತವಾದದ್ದು ಏನು ಎಂದು ಕೇಳಿದನು. ನಾಗನು ಗೊತ್ತಿದ್ದು ಮುಗುಳ್ನಕ್ಕನು, ಇಗೋ ಋಷಿ, ಸೂರ್ಯನ ಪ್ರಬಲ ಗಾಳಿ ಅವನಿಂದ ಹೊರಹೊಮ್ಮುತ್ತದೆ, ಅವನ ಕಿರಣಗಳಲ್ಲಿ ಆಶ್ರಯ ಪಡೆಯುತ್ತದೆ ಮತ್ತು ಬ್ರಹ್ಮಾಂಡದಾದ್ಯಂತ ದೊಡ್ಡ ಆಕಳಿಸುವಿಕೆಯಂತೆ ಹರಡುತ್ತದೆ. ಬ್ರಾಹ್ಮಣನ ಕಣ್ಣುಗಳು ಕುತೂಹಲದಿಂದ ಅಗಲವಾದವು. ಸೂರ್ಯನು ಬೇರೆ ಯಾವ ಅದ್ಭುತಗಳನ್ನು ಮಾಡಿದ್ದಾನೆ ಎಂದು ಅವನು ಕೇಳಿದನು. ನಾಗನು ಮುಂದೆ ವಾಲಿದನು. ಅವನ ಧ್ವನಿಯು ವಿಸ್ಮಯದಿಂದ ತುಂಬಿತ್ತು. ಅವನು ಗಾಳಿಯನ್ನು ಅನೇಕ ಭಾಗಗಳಾಗಿ ವಿಭಜಿಸುತ್ತಾನೆ, ಮಳೆಗಾಲದಲ್ಲಿ ಬೀಳುವ ಮಳೆಯನ್ನು ಸೃಷ್ಟಿಸುತ್ತಾನೆ, ಎಲ್ಲಾ ಜೀವಿಗಳನ್ನು ಪೋಷಿಸುತ್ತಾನೆ. ಅವನು ಮಾತನಾಡುವಾಗ ಮೇಲಿನ ಆಕಾಶವು ಕತ್ತಲಾಗಿ ಕಾಣುತ್ತಿತ್ತು. ನಾರನ ಮಾತುಗಳಿಗೆ ಆಕಾಶವೇ ಪ್ರತಿಕ್ರಿಯಿಸುತ್ತಿದೆ. ಬ್ರಾಹ್ಮಣನ ಮನಸ್ಸು ನಾಗನ ಸೂರ್ಯನ ಶಕ್ತಿಯ ಕಥೆಗಳತ್ತ ತಿರುಗಿತು ಮತ್ತು ಅವನ ಕಪ್ಪು ಕಿರಣದ ಬಗ್ಗೆ ಏನು ಎಂದು ಅವನು ಕೇಳಿದ. ಅವನ ಧ್ವನಿಯು ಕೇವಲ ಪಿಸುಗುಟ್ಟುವಿಕೆಯ ಮೇಲೆ ನಾಗ ಗಂಭೀರವಾಗಿ ತಲೆಯಾಡಿಸಿದ. ಅದು ಮಳೆಯಿಂದ ಆವೃತವಾದ ಮೋಡಗಳಾಗಿ ರೂಪಾಂತರಗೊಳ್ಳುತ್ತದೆ. ಬತುವು ಕರೆದಾಗ ಮಳೆ ಸುರಿಯುತ್ತದೆ. ಈ ಅಂಶವನ್ನು ವಿವರಿಸಲು ಹತ್ತಿರದ ಎಲೆಗಳ ಮೂಲಕ ಮೃದುವಾದ ಗಾಳಿ ಬೀಸುತ್ತಿತ್ತು. ಬ್ರಾಹ್ಮಣನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ಇದಕ್ಕಿಂತ ಅದ್ಭುತವಾದದ್ದು ಯಾವುದು ಎಂದು ಅವನು ಮತ್ತೊಮ್ಮೆ ಕೇಳಿದನು. ನಾಗನು ನಿಗೂಢವಾಗಿ ಮುಗುಳ್ನಕ್ಕನು, ಇನ್ನೂ ಒಂದು ಅದ್ಭುತವಿದೆ. ಅವನ ಧ್ವನಿಯು ಗೌರವದಿಂದ ತೊಟ್ಟಿಕ್ಕಿತು. ನಾನು ಅದನ್ನು ಮೇಲಿನ ಸ್ಪಷ್ಟ ಆಕಾಶದಲ್ಲಿ ನೋಡಿದ್ದೇನೆ. ಕಾಣದ ಶಕ್ತಿಯಿಂದ ಸೆಳೆಯಲ್ಪಟ್ಟಂತೆ ಬ್ರಾಹ್ಮಣನು ಮುಂದೆ ವಾಲಿದನು. ಅವನ ಕಣ್ಣುಗಳು ನಾಗನ ಮುಖದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದವು. ಹೇಳಿ, ಮಹಾನ್ ವಿಷಿ, ಅವನು ಈ ಅದ್ಭುತಗಳ ಅದ್ಭುತವೇನು ಎಂದು ಬೇಡಿಕೊಂಡನು. ನಾಗನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಪ್ರಾಚೀನ ಕಾಲದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಸೂರ್ಯನು ತನ್ನ ಎಲ್ಲಾ ವೈಭವದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ದಿನವಿದು. ನಾಗನು ಪ್ರಾರಂಭಿಸಿದನು. ಆದರೆ ಮಧ್ಯಾಹ್ನ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಒಂದು ಜೀವಿ ಅವನ ಬಳಿಗೆ ಬಂದಿತು. ನಾಗನು ಈ ಭವ್ಯವಾದ ಆಕೃತಿಯನ್ನು ವಿವರಿಸುತ್ತಿದ್ದಂತೆ ಬ್ರಾಹ್ಮಣನ ಕಣ್ಣುಗಳು ಅಗಲವಾದವು. ಅವನ ಉಪಸ್ಥಿತಿಯು ಆಕಾಶವನ್ನು ತುಂಬಿದಂತೆ ಮತ್ತು ಅದನ್ನು ಬೇರ್ಪಡಿಸಿದಂತೆ ತೋರುತ್ತಿತ್ತು. ನಾಗ ಮಾತನಾಡುತ್ತಿದ್ದಂತೆ ಗಾಳಿಯು ಶಕ್ತಿಯಿಂದ ಕಂಪಿಸಿದಂತೆ ತೋರುತ್ತಿತ್ತು. ದೂರದ ಪ್ರದೇಶದಲ್ಲಿ ಪ್ರಕಾಶಮಾನವಾದ ದೇವತೆಯಾದ ಸೂರ್ಯನು ನಾಗಾಗಳ ಗುಂಪಿನ ನಡುವೆ ನಿಂತು ಅಸಾಧ್ಯವಾದದ್ದನ್ನು ಸಾಧಿಸಿದ ಬ್ರಾಹ್ಮಣನ ಅಸಾಧಾರಣ ಕಥೆಯನ್ನು ವಿವರಿಸುತ್ತಿದ್ದನು. ಸೂರ್ಯದೇವನ ಮಾತುಗಳು ಗಾಳಿಯಲ್ಲಿ ಪಿಸುಗುಟ್ಟಿದ ಹಾಸ್ಯದಂತೆ ತೂಗಾಡುತ್ತಿದ್ದವು. ಉಪಸ್ಥಿತರಿದ್ದರೆಲ್ಲರ ಗಮನವನ್ನು ಸೆಳೆಯುತ್ತಿದ್ದವು. ಈ ಜೀವಿಯು ಭಯ ಮತ್ತು ಗೌರವದಿಂದ ತುಂಬಿದ. ಅವನ ಧ್ವನಿಯಲ್ಲಿ ಸೂರ್ಯ ಪ್ರಾರಂಭಿಸಿದ ಬೆಂಕಿಯ ಅಧಿಪತಿ ಅಥವಾ ಅಸುರನೆಂದು ತಪ್ಪಾಗಿ ಭಾವಿಸಬಾರದು, ಅಥವಾ ಅವನು ನಾಗನಂತಹ ಸಪ್ಪವೂ ಅಲ್ಲ. ಇಲ್ಲ, ಈ ವ್ಯಕ್ತಿಯು ಅಂತಹ ಐಹಿಕ ಮಿತಿಗಳನ್ನು ಮೀರಿದ್ದಾನೆ. ನಾಗಾಗಳು ಮುಂದಕ್ಕೆ ವಾಲಿದರು. ಅವರ ಕುತೂಹಲ ಕೆರಳಿಸಿತು. ಸೂರ್ಯ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಆಲಿಸುವವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸುತ್ತಾನೆ. ಈ ಬ್ರಾಹ್ಮಣನು ಹಣ್ಣುಗಳು ಮತ್ತು ಬೇರುಗಳ ಮೇಲೆ
ಕೆಲವೊಮ್ಮೆ ಬಿದ್ದ ಎಲೆಗಳ ಮೇಲೆ ಮತ್ತು ಕೇವಲ ನೀರು ಅಥವಾ ಗಾಳಿಯ ಮೇಲೆ ವಾಸಿಸುತ್ತಿದ್ದನು. ತನ್ನ ದಿನಗಳನ್ನು ಕೇಂದ್ರೀಕೃತ ಆತ್ಮದೊಂದಿಗೆ ಕಳೆಯುತ್ತಿದ್ದನು. ಅವನು ತನ್ನ ಅವಿಚಲ ಸಮರ್ಪಣೆಯಿಂದ ಮಹದೇವನಾದ ಮಹಾದೇವನನ್ನು ಸಂತೋಷಪಡಿಸುತ್ತಾ ಪವಿತ್ರ ಸಂಹಿತೆಗಳ ಪಠಣಕ್ಕೆ ತನ್ನನ್ನು ಅರ್ಪಿಸಿಕೊಂಡಿದ್ದನು. ಬ್ರಾಹ್ಮಣನ ತಪಸ್ವಿ ಆಚರಣೆಗಳನ್ನು ವಿವರಿಸುವಾಗ ಸೂರ್ಯದೇವನ ಕಣ್ಣುಗಳು ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ಅವನು ಎಲ್ಲಾ ಭೌತಿಕ ಆಸೆಗಳನ್ನು ಮತ್ತು ಸಂಪತ್ತನ್ನು ತ್ಯಜಿಸಿದ್ದನು. ತನ್ನ ಪೋಷಣೆಯನ್ನು ನಿಯಂತ್ರಿಸುವ ಉನ್ನತ ಪ್ರತಿಜ್ಞೆಯನ್ನು ಅನುಸರಿಸಿದನು. ಈ ನಿಸ್ವಾರ್ಥ ವ್ಯಕ್ತಿಯು ಎಲ್ಲಾ ಜೀವಿಗಳ ಯೋಗಕ್ಷೇಮಕ್ಕೆ ಸಮರ್ಪಿತನಾಗಿದ್ದನು. ಸಹಾನುಭೂತಿ ಮತ್ತು ದಯೆಯ ನಿಜವಾದ ಮೂರ್ತರೂಪ ಸೂರ್ಯನು ತನ್ನ ಮಾತುಗಳ ಭಾರವನ್ನು ಗುಂಪಿನ ಮೇಲೆ ಸ್ಥಿರಗೊಳಿಸಲು ಅವಕಾಶ ಮಾಡಿಕೊಟ್ಟನು. ದೇವರುಗಳನ್ನೋ ಗಾಂಧರ್ವರನ್ನೋ ಅಸುರರನ್ನೋ ನಾಗರನ್ನೋ ಅಂತಹ ಅಸಾಧಾರಣ ಅಂತ್ಯವನ್ನು ಸಾಧಿಸುವವರಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗುವುದಿಲ್ಲ. ಸೌರ ಫಲಕವನ್ನು ಪ್ರವೇಶಿಸುವುದು. ಅವನು ಬ್ರಾಹ್ಮಣನ ಅಂತಿಮ ಅದೃಷ್ಟವನ್ನು ಬಹಿರಂಗಪಡಿಸಿದಾಗ ಸೂರ್ಯದೇವರ ಧ್ವನಿಯು ಉತ್ಸಾಹದಿಂದ ಏರಿತು. ಆ ದಿನ ನಾನು ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದೆ. ಸೂರ್ಯನು ತನ್ನ ಕಣ್ಣುಗಳು ಹೊಳೆಯುತ್ತಾ ಹೇಳಿದನು, ಉನ್ನತ ವ್ರತವನ್ನು ಆಚರಿಸುವ ಮೂಲಕ ಯಶಸ್ಸಿನ ಕಿರೀಟವನ್ನು ಪಡೆದ ಬ್ರಾಹ್ಮಣನೂ ತಪಸ್ವಿ. ಯಶಸ್ಸನ್ನು ಸಾಧಿಸುವವರು ಆಗಾಗ್ಗೆ ಸಾಧಿಸುವ ಅಂತ್ಯವನ್ನು ಸಾಧಿಸಿದ್ದನು. ಈಗಲೂ ಓ ಪುನರುಜ್ಜೀವನಗೊಂಡವನೇ, ಅವನು ಸೂರ್ಯನ ತಟ್ಟೆಯಲ್ಲಿ ಉಳಿದುಕೊಂಡು ಭೂಮಿಯಲ್ಲಿ ಸುತ್ತಾಡುತ್ತಾನೆ. ಈ ಅಸಾಧಾರಣ ವ್ಯಕ್ತಿಯ ಕಥೆಯಿಂದ ಸಂಮೋಹನಗೊಂಡ ಸಭೆಯು ಮೌನವಾಯಿತು. ಸೂರ್ಯನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯ ಮೇಲೆ ಮೌನ ಆವರಿಸಿತು. ನಾಗಗಳು ಪಿಸುಗುಟ್ಟಿದವು. ಬ್ರಾಹ್ಮಣನ ಗಮನಾರ್ಹ ಪ್ರಯಾಣದ ಬಗ್ಗೆ ಆಶ್ಚರ್ಯ ಮತ್ತು ಗೌರವದಿಂದ ಅವರ ಮುಖಗಳು ಹೊಳೆಯುತ್ತಿದ್ದವು. ಆ ಕ್ಷಣದಲ್ಲಿ ಸೂರ್ಯದೇವರ ಮಾತುಗಳು ಆಕಾಶವನ್ನು ಮಾತ್ರವಲ್ಲದೆ ಹಾಜರಿದ್ದವರ ಹೃದಯಗಳನ್ನು ಬೆಳಗಿಸಿದವು. ಪ್ರತಿಯೊಂದು ಜೀವಿಯೊಳಗಿನ ಮಿತಿಯಿಲ್ಲದ ಸಾಮರ್ಥ್ಯವನ್ನು ನೆನಪಿಸುತ್ತವೆ. ಅಂತಹ ಅಸಾಧಾರಣ ಅಂತ್ಯವನ್ನು ಸಾಧಿಸಿದ ಬ್ರಾಹ್ಮಣನ ಕಥೆಯು ಅವರ ನೆನಪುಗಳಲ್ಲಿ ಶಾಶ್ವತವಾಗಿ ಕೆತ್ತಲ್ಪಡುತ್ತದೆ. ಇದು ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದೆ ಮತ್ತು ಅವರು ಚದುರಿದಂತೆ ಪ್ರತಿಯೊಬ್ಬರೂ ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಅಸಾಧ್ಯವಾದದ್ದನ್ನು ಸಾಧಿಸಬಲ್ಲ ಮಾನವ ಆತ್ಮದ ಬಗ್ಗೆ ಹೊಸ ಭಯ ಮತ್ತು ಗೌರವವನ್ನು ತಮ್ಮೊಂದಿಗೆ ಕೊಂಡೊಯ್ದರು. ನಿರ್ಮಲವಾದ ಕಾಡಿನಲ್ಲಿ ಧರ್ಮರಣ್ಯ ಎಂಬ ಬುದ್ಧಿವಂತ ಬ್ರಾಹ್ಮಣನು ಮರದ ನೆರಳಿನ ಕೆಳಗೆ ಕುಳಿತು ನಾಗ ಎಂಬ ಹೆಸರಿನ ಸರ್ಪಸದೃಶ ದೇವತೆಯಾದ ಭವ್ಯವಾದ ನಾಗನೊಂದಿಗೆ ಆಳವಾದ ಸಂಭಾಷಣೆಯಲ್ಲಿ ತೊಡಗಿದ್ದನು. ಬ್ರಾಹ್ಮಣನು ನಾಗನ ಮಾತುಗಳಿಂದ ಮಂತ್ರಮುಗ್ಧನಾದನು. ಅಂದು ಸೂಕ್ಷ್ಮ ಅರ್ಥ ಮತ್ತು ಆಳವಾದ ಬುದ್ಧಿವಂತಿಕೆಯಿಂದ ತುಂಬಿತ್ತು. ಅವರು ಸಂಭಾಷಿಸುವಾಗ ನಾಗನು ಬ್ರಾಹ್ಮಣನನ್ನು ಅವನ ಉದ್ದೇಶಗಳು ಮತ್ತು ಅವನ ಭೇಟಿಯ ಹಿಂದಿನ ಉದ್ದೇಶದ ಬಗ್ಗೆ ಕೇಳಿದನು. ಬ್ರಾಹ್ಮಣನು ತಾನು ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಹುಡುಕುತ್ತಿರುವುದಾಗಿ ಮತ್ತು ಆಧ್ಯಾತ್ಮಿಕ ವಿಮೋಚನೆಗೆ ಕರೆದೊಯ್ಯುವ ಪ್ರಬಲ ಅಭ್ಯಾಸವಾದ ಉಚ್ಚ ಪ್ರತಿಜ್ಞೆಯನ್ನು ಕಂಡುಹಿಡಿದಿದ್ದಾನೆ ಎಂದು ಬಹಿರಂಗಪಡಿಸಿದನು. ಬ್ರಾಹ್ಮಣನ ಸಂಕಲ್ಪದಿಂದ ಸಂತೋಷಗೊಂಡ ನಾಗನು ಪ್ರೋತ್ಸಾಹದ ಮಾತುಗಳನ್ನು ನೀಡಿದನು ಮತ್ತು ಬ್ರಹ್ಮಾಂಡದ ಬಗ್ಗೆ ತನ್ನ ಸ್ವಂತ ತಿಳುವಳಿಕೆಯನ್ನು ಹಂಚಿಕೊಂಡನು. ನಾಗನ ದಯೆಯಿಂದ ಪ್ರೇರಿತರಾದ ಬ್ರಾಹ್ಮಣನು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಮತ್ತು ಹೊರಡಲು ಅನುಮತಿ ಕೇಳಿದನು. ಆದಾಗ್ಯೂ ನಾಗನು ಬ್ರಾಹ್ಮಣನ ಸಹವಾಸವನ್ನು ಇಷ್ಟಪಡುತ್ತಿದ್ದ ಕಾರಣ ಸ್ವಲ್ಪ ಸಮಯದವರೆಗೆ ಇರಲು ವಿನಂತಿಸಿದನು. ನಾಗನು ಅವನನ್ನು ಪ್ರಕೃತಿಯ ಸೌಂದರ್ಯದಿಂದ ಸುತ್ತುವರೆದಿರುವ ತನ್ನ ವಾಸಸ್ಥಾನದಲ್ಲಿ ವಾಸಿಸಲು ಆಹ್ವಾನಿಸಿದನು ಮತ್ತು ಉನ್ನತ ಪ್ರತಿಜ್ಞೆಯ ಬಗ್ಗೆ ಅವನಿಗೆ ಮತ್ತಷ್ಟು ಸೂಚನೆ ನೀಡುವುದಾಗಿ ಭರವಸೆ ನೀಡಿದನು. ನಾಗನ ಔದಾರ್ಯದಿಂದ ಪ್ರಭಾವಿತನಾದ ಬ್ರಾಹ್ಮಣನು ಅವನ ಪ್ರಸ್ತಾಪವನ್ನು ಸ್ವೀಕರಿಸಿದನು. ಅವರು ಮರದ ಕೆಳಗೆ ಒಟ್ಟಿಗೆ ಕುಳಿತಾಗ ನಾಗನು ಬ್ರಹ್ಮಾಂಡದ ರಹಸ್ಯಗಳನ್ನು ಬ್ರಾಹ್ಮಣನೊಂದಿಗೆ ಹಂಚಿಕೊಂಡನು. ಎಲ್ಲಾ ಜೀವಿಗಳು ಪರಸ್ಪರ ಸಂಪರ್ಕ ಹೊಂದಿವೆ
ಮತ್ತು ಪರಮ ಆತ್ಮದೊಂದಿಗೆ ವಿಲೀನಗೊಳ್ಳುವುದು ಅಂತಿಮ ಗುರಿಯಾಗಿದೆ ಎಂದು ಬಹಿರಂಗಪಡಿಸಿದನು. ಹೊಸ ತಿಳುವಳಿಕೆ ಮತ್ತು ಉದ್ದೇಶದ ಪ್ರಜ್ಞೆಯೊಂದಿಗೆ ಬ್ರಾಹ್ಮಣನು ಉಂಚ ಪ್ರತಿಮೆಯನ್ನು ಅನುಸರಿಸಲು ನಿರ್ಧರಿಸಿದನು. ಅವನು ನಾಗನಿಗೆ ವಿದಾಯ ಹೇಳಿದನು, ಅವನನ್ನು ಯಾವಾಗಲೂ ನೆನಪಿಸಿಕೊಳ್ಳುವುದಾಗಿ ಮತ್ತು ಅಗತ್ಯವಿದ್ದಾಗ ಅವನ ಮಾರ್ಗದರ್ಶನವನ್ನು ಪಡೆಯುವ ಭರವಸೆ ನೀಡಿದನು. ಪ್ರತಿಯಾಗಿ ನಾಗನು ಬ್ರಾಹ್ಮಣನನ್ನು ಆಶೀರ್ವದಿಸಿದನು ಮತ್ತು ಅವನನ್ನು ಅವನ ಪ್ರಯಾಣಕ್ಕೆ ಕಳುಹಿಸಿದನು. ಅವನು ಉಂಚ ಪ್ರತಿಜ್ಞೆಯ ಅಭ್ಯಾಸದ ಮೂಲಕ ಶಾಂತಿ ಮತ್ತು ವಿಮೋಚನೆಯನ್ನು ಕಂಡುಕೊಳ್ಳುತ್ತಾನೆ ಎಂಬ ವಿಶ್ವಾಸದಿಂದ ನಾಗನೊಂದಿಗಿನ ಬ್ರಾಹ್ಮಣನ ಮುಖಾಮುಖಿಯ ಕಥೆಯನ್ನು ನಂತರ ದೊಡ್ಡ ಬುದ್ಧಿವಂತಿಕೆಯ ವಿಷಯದ ಯವನನು ರಾಜ ಜನಕನೊಂದಿಗೆ ಹಂಚಿಕೊಂಡನು. ರಾಜನು ಅದನ್ನು ಸ್ವರ್ಗದ ಋಷಿ ನಾರದನಿಗೆ ವಿವರಿಸಿದನು. ಅವರು ಅದನ್ನು ದೇವತೆಗಳ ಮುಖ್ಯಸ್ಥನಾದ ಇಂದ್ರನಿಗೆ ಹಸ್ತಾಂತರಿಸಿದರು. ಈ ಪವಿತ್ರ ಇತಿಹಾಸವನ್ನು ಅಂತಿಮವಾಗಿ ಗೌರವಾನ್ವಿತ ಬ್ರಾಹ್ಮಣರ ಕೂಟಕ್ಕೆ ಪಠಿಸಲಾಯಿತು ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಬರೆಸುವವರಿಗೆ ಮಾರ್ಗದರ್ಶನದ ದಾರಿದೀಪವಾಯಿತು. ಈ ರೀತಿಯಾಗಿ ನಾಗರೊಂದಿಗೆ ಬ್ರಾಹ್ಮಣನ ಪ್ರಯಾಣದ ಕಥೆಯು ದೂರದವರೆಗೆ ಹರಡಿತು. ಇದು ಮುಂದಿನ ಪೀಳಿಗೆಗೆ ಬುದ್ಧಿವಂತಿಕೆಯನ್ನು ಪಡೆಯಲು ಮತ್ತು ಸದಾಚಾರದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಿತು.